1947ರಿಂದ 2021 ಈ ಒಂದು ದೊಡ್ಡ 75 ವರ್ಷಗಳ ಇತಿಹಾಸವನ್ನು ನಾವು ಮೆಲುಕು ಹಾಕೋದೇ ಆದರೆ, ಭಾರತ ಬಹಳ ಪ್ರಾಚೀನವಾದಂಥ ದೇಶ. ಇಲ್ಲಿ ಋಷಿಮುನಿಗಳು ಇದ್ದಂಥ ದೇಶ, ಜ್ಞಾನಕ್ಕೆ ಹೆಸರಾದಂಥ ದೇಶ, ಸಮೃದ್ಧಿಯಾಗಿದ್ದಂಥ ದೇಶ, ಹೀಗೆಲ್ಲ ನಾವು ಓದ್ಕೊಳ್ತಾ ಬರ್ತೀವಿ. ಅಂಥ ಒಂದು ಕ್ಷಾತ್ರ ತೇಜಸ್ಸು, ಜ್ಞಾನ ಪರಂಪರೆ, ತ್ಯಾಗ ಇವೆಲ್ಲ ಇದ್ದಂಥ ದೇಶ, ವೈಜ್ಞಾನಿಕವಾಗಿ ಮುಂದುವರೆದಂಥ ದೇಶ, ವೈದ್ಯಕೀಯವಾಗಿ ಮುಂದುವರೆದಂಥ ದೇಶ. ಇಂತಹ ದೇಶ ದಾಸ್ಯಕ್ಕೆ ಒಳಪಡಿತು ಅಂದರೆ ಅದು ಒಂದು ರೀತಿ ಆಶ್ಚರ್ಯವೂ ಹೌದು, ವಿಸ್ಮಯವೂ ಹೌದು. ಯಾವ ಕಾರಣದಿಂದ ನಾವು ದಾಸ್ಯಕ್ಕೆ 2-2.5 ಸಾವಿರ ವರ್ಷಗಳು ಪರಕೀಯರ ಕೈಲಿ ನಮ್ಮನ್ನು ನಾವು ಆಳಿಸ್ಕೊಂಡ್ವಿ ಅನ್ನೋದು ಒಂದು ಪರಂಪರೆ, ಒಂದು ಇತಿಹಾಸ. ಇದರ ಹಿನ್ನೆಲೆಯಲ್ಲಿ ಯಾಕೆ ಭಾರತ ದಾಸ್ಯಕ್ಕೆ ಒಳಗಾಯಿತು? ಅದಾದ ನಂತರ ಎಡವಿದ ಕಾಲಿಗೆ ಗೊತ್ತಾದ ಮೇಲೆ ಭಾರತ ಮತ್ತೆ ಹೇಗೆ ತನ್ನ ಸ್ವಾತಂತ್ರ್ಯವನ್ನು ವಾಪಸ್ ಪಡ್ಕೊಳ್ಬೇಕು ಅನ್ನುವಂಥ ಮಾನಸಿಕತೆ ಬಂದ ನಂತರ ಆದಂಥ ಸಂಘರ್ಷಗಳು ಏನೇನು, ಅದಾದ ಮೇಲೆ 47ರಲ್ಲಿ ಸ್ವತಂತ್ರ ಬಂದ ಮೇಲೆ ಭಾರತ ಸ್ವತಂತ್ರ ಪೂರ್ವದಲ್ಲಿ ಇಟ್ಕೊಂಡಂಥ ಆಶಯಗಳನ್ನು ಎಷ್ಟರ ಮಟ್ಟಿಗೆ ಸಾಧಿಸಲಿಕ್ಕೆ ಸಾಧ್ಯವಾಯಿತು, ಮತ್ತು ಮುಂದಿನ ದಿನಗಳಲ್ಲಿ ಭಾರತದ ಮುಂದೆ ಇರ್ತಕ್ಕಂಥ ಸವಾಲುಗಳೇನು, ಈ ಎಲ್ಲದರ ಒಂದು ವಿಹಂಗಮ ನೋಟವನ್ನು ಮತ್ತು ಈ ಸ್ವತಂತ್ರದ 2000ಕ್ಕೂ ಮೀರಿ ವರ್ಷದ ಸಂಘರ್ಷದ ಕಥಾನಕವನ್ನು ನಾವೆಲ್ಲರೂ ಕೇಳಬೇಕು. ಈ ಕಥಾನಕವನ್ನು ನಡೆಸ್ಕೊಡ್ತಕ್ಕಂಥವರು ಶ್ರೀಯುತ ರವೀಂದ್ರ ಅವರು. ಇವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪೂರ್ಣಾವಧಿ ಪ್ರಚಾರಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಈ ಒಂದು ಭಾರತದ ಸ್ವತಂತ್ರ ಸಂಗ್ರಾಮದ ಅಥವಾ ಸಂಘರ್ಷದ ಕಥೆಯನ್ನು ವಿವರವಾಗಿ ಹೇಳ್ಕೊಡೋರಿದ್ದಾರೆ. ಅದನ್ನು ನಾವೆಲ್ಲರೂ ಕೇಳೋಣ. ಇದು ಒಂದು 2-3 ಕಂತುಗಳಲ್ಲಿ ಈ ಕಾರ್ಯಕ್ರಮ ಪ್ರಸಾರ ಆಗ್ತದೆ. ಇದನ್ನು ಕೇಳಿ ಭಾರತದ ನಿಜವಾದ ಇತಿಹಾಸವನ್ನು ಅರ್ಥ ಮಾಡ್ಕೊಳ್ಳಿ. ಎಷ್ಟೋ ಜನ ಬಲಿದಾನವನ್ನು ಕೊಟ್ಟಂಥ, ತ್ಯಾಗವನ್ನು ಮಾಡಿದಂಥ ಜನಗಳು ಚರಿತ್ರೆಯ ಪುಟಗಳಲ್ಲಿ ಮರೆಯಾಗಿ ಹೋಗಿದ್ದಾರೆ. ಅವರ ಒಂದಷ್ಟು ಕಥಾನಕವೂ ಸಹ ಇದರೊಳಗೆ ಬರ್ತದೆ. ಅದನ್ನೆಲ್ಲ ಕೇಳಿ ಆನಂದ ಪಡೋಣ. ನಮ್ಮ ಇತಿಹಾಸವನ್ನು ಮೆಲುಕು ಹಾಕ್ತಾ ಎಂಥ ಹೆಮ್ಮೆಯ ದೇಶದ ಪ್ರಜೆಗಳಾಗಿದ್ದೀವಿ ನಾವು ಅನ್ನುವಂಥ ಒಂದು ಮಾನಸಿಕತೆಯನ್ನು ಬೆಳೆಸ್ಕೊಳ್ಳೋಣ ಅಂತ ಹೇಳಿ, ಈಗ ರವೀಂದ್ರ ಅವರು ಈ ಸ್ವತಂತ್ರ ಸಂಗ್ರಾಮದ ಸಂಘರ್ಷದ ಕಥೆಯನ್ನು ನಮ್ಮೆಲ್ಲರಿಗೂ ಉಣಬಡಿಸಬೇಕು ಅಂಥೇಳಿ ಅವರಿಗೆ ವೇದಿಕೆಯನ್ನು ತೆರವು ಮಾಡಿಕೊಡ್ತಾ ಇದ್ದೀವಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಈ ಸಂದರ್ಭದಲ್ಲಿ ಒಂದಷ್ಟು ವಿಷಯಗಳನ್ನು ಹೀಗೆ ನಾವು ಮೆಲುಕು ಹಾಕೋದಾದರೆ, ಇದರಲ್ಲಿ ಮುಖ್ಯವಾಗಿ 2 ಭಾಗ: ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯೋತ್ತರ ಭಾರತ. ಇದನ್ನೇ ನಾವು ಮತ್ತೆ 3 ಶೀರ್ಷಿಕೆಗಳಲ್ಲಿ ನೋಡ್ಬೋದು. ಭಾರತ ಅಂದು, ಇಂದು ಮತ್ತು ಮುಂದೆ. ಸ್ವಾತಂತ್ರ್ಯ ಪೂರ್ವ ಭಾರತಕ್ಕೆ ಸಂಬಂಧಪಟ್ಟಂತೆ 5 ಮುಖಗಳಲ್ಲಿ ವಿಚಾರ ಮಾಡಬೇಕು ಅಂತ ನನಗನ್ಸುತ್ತೆ. ಅದೇ ರೀತಿ ಸ್ವಾತಂತ್ರ್ಯೋತ್ತರ ಭಾರತದ ಸಂಗತಿಗಳನ್ನು ನಾವು ಮತ್ತೆ ಗಮನಿಸೋಣ. ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲಿ ಮೊದಲನೇದಾಗಿ ಸ್ವಾತಂತ್ರ್ಯ ಗಳಿಸಿದೀವಿ ಅಂತ ಅಂದಾಗ ಅಲ್ಲಿ ಕಳ್ಕೊಂಡಿದೀವಿ ಅನ್ನೋ ಭಾಗನೂ ಬರುತ್ತೆ. ಗಳಿಸಬೇಕಾದ್ರೆ ಅದಕ್ಕೋಸ್ಕರ ಪ್ರಯತ್ನಗಳು ಸಾಕಷ್ಟು ನಡೆದಿದ್ದಾವೆ. ಜಗತ್ತಿನಲ್ಲೇ ಹಿಂದೂ ದೇಶದ ಸ್ವಾತಂತ್ರ್ಯದ ಸಂಘರ್ಷ ಬಹಳ ದೀರ್ಘಕಾಲಿಕವಾದದ್ದು. ಅಪಾರ ಪ್ರಮಾಣದಲ್ಲಿ ನಾವು ಹೋರಾಟಗಳನ್ನ
ಮಾಡಬೇಕಾಗಿ ಬಂತು. ಅದರಲ್ಲಿ ಕೊನೆಯ ಭಾಗ ಇಂಗ್ಲಿಷರ ವಿರುದ್ಧದ ಸ್ವಾತಂತ್ರ್ಯ ಹೋರಾಟ. ಹಾಗಾಗಿ 1857ರ ಸಂಗ್ರಾಮ ಅದು ಮಹಾ ಸಂಗ್ರಾಮ ನಿಜ, ಆದರೆ ಪ್ರಥಮ ಅಲ್ಲ. ಯುದ್ಧ ಅನ್ನೋ ಲೆಕ್ಕಕ್ಕೆ ನೋಡೋದಾದ್ರೆ ಅದು ಅಂತಿಮ. ಅದನ್ನೇ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇನ್ನೊಂದು ರೀತಿಯಲ್ಲಿ ಉಲ್ಲೇಖ ಮಾಡ್ತಾರೆ. ರಾಜ್ಯಾಂಗ ರಚನಾ ಸಭೆಯ ಸಮಾರೋಪದ ದಿನಗಳಲ್ಲಿ 1949 ನವೆಂಬರ್ 25ನೇ ತಾರೀಕು ಅವರು ಸಂವಿಧಾನದ ಕುರಿತು ಅನೇಕ ಮಾತುಗಳನ್ನು ಆಡಿ ನಂತರ ಮುಕ್ತಾಯಕ್ಕೆ ಬಂದಾಗ, ನಾನು ನಿಮ್ಮ ಜೊತೆಗೆ ಇನ್ನೊಂದಷ್ಟು ವಿಷಯಗಳನ್ನು ಹಂಚಿಕೊಳ್ಬೇಕಾಗಿದೆ ಅಂತ ಹೇಳ್ತಾರೆ. ಸ್ವಾತಂತ್ರ್ಯವನ್ನ ಗಳಿಸಿದೀವಿ, ಸಂವಿಧಾನವನ್ನ ಪಡೆದಿದ್ದೀವಿ ಅನ್ನೋದು ಸಂತೋಷವಾದರೂ ಕೂಡ ಸ್ವಾತಂತ್ರ್ಯ ಕಳ್ಕೊಂಡಿದ್ವಿ ಅನ್ನೋದು ನಾವು ಮರೆಯೋ ಹಾಗಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಅಂಬೇಡ್ಕರ್ ಅವರು ಹೇಳೋ ಹಾಗೆ ಹೇಳ್ತಾರೆ, ನನ್ನ ಚಿಂತೆಯ ವಿಷಯ ಅಂದ್ರೆ ನಮ್ಮೋರಿಂದಾಗೇನೆ ನಾವು ಸ್ವಾತಂತ್ರ್ಯ ಕಳ್ಕೊಂಡ್ವಿ. Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative way on that road which is bound to lead us to unity. ಅಂತ ಹೇಳಿ ಅವರು ಕ್ರಿಸ್ತ ಶಕ 712ರಲ್ಲಿ ಮೊಹಮ್ಮದ್ ಬಿನ್ ಕಾಸಿಂನ ದಾಳಿಯನ್ನು ಉಲ್ಲೇಖ ಮಾಡ್ತಾರೆ. ಸಿಂಧದ ರಾಜ ದಾಹಿರ್ ಸೇನಾ ತನ್ನ ರಾಜ್ಯವನ್ನ ಸಂರಕ್ಷಣೆ ಮಾಡಿಕೊಳ್ಳುವಂತ ಪ್ರಯತ್ನದಲ್ಲಿದ್ದಾಗ ದಾಹಿರನ ಸೇನಾಪತಿಗಳೇ ಮೊಹಮ್ಮದ್ ಬಿನ್ ಕಾಸಿಂನ ಜೊತೆಯಲ್ಲಿ ಶಾಮೀಲಾದರು. ಹೀಗೆ ಅವರು ಅಂಬೇಡ್ಕರ್ ಅವರು ಉದಾಹರಣೆ ಕೊಡ್ತಾರೆ. ಅದೇ ರೀತಿ ಮುಂದುವರೆದು ಅವರು ಪೃಥ್ವಿರಾಜ ತನ್ನ ರಾಜ್ಯದ ರಕ್ಷಣೆಯ ಪ್ರಯತ್ನದಲ್ಲಿದ್ದಾಗ ಜಯಚಂದ ಮೊಹಮ್ಮದ್ ಗೋರಿಗೆ ಸಹಕರಿಸಿದ್ದನ್ನ ಉಲ್ಲೇಖ ಮಾಡ್ತಾರೆ. ಛತ್ರಪತಿ ಶಿವಾಜಿ ಮಹಾರಾಜರು ಸ್ವರಾಜ್ಯ ನಿರ್ಮಾಣದ ಪ್ರಯತ್ನದಲ್ಲಿದ್ದಾಗ ಮರಾಠ ಸರ್ದಾರರೇ ಮೊಘಲರ ಜೊತೆಗೆ ಕೈ ಜೋಡಿಸಿದ್ರು. ಹೀಗೆ ನಮ್ಮ ಸ್ವಾತಂತ್ರ್ಯ ಹೋರಾಟ ಎಷ್ಟು ದೀರ್ಘಕಾಲಿಕವಾದದ್ದು ಅನ್ನುವಂಥ ಸಂಗತಿ ಅಂಬೇಡ್ಕರ್ ಅವರ ಈ ಮಾತುಗಳಲ್ಲಿ ನಮಗೆ ವ್ಯಕ್ತವಾಗ್ತಾ ಇದೆ. ಅದಕ್ಕಿಂತ ಮುಂಚೆ ಗ್ರೀಕರು, ಶಕರು ಇತ್ಯಾದಿಗಳು ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಿ ಇವತ್ತು ಹುಬ್ಬಳ್ಳಿ ಹತ್ರ ಹಾಗೆ ಕುಶಾಲ್ ನಗರದ ಹತ್ರ ಟಿಬೆಟಿಯನ್ ಕಾಲನಿ ಇದೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾ ಕೇಂದ್ರಿತವಾಗಿ ದಲೈ ಲಾಮಾ ಅವರು ತಮ್ಮ ಜನಗಳ ಜೊತೆಯಲ್ಲಿ ನಮ್ಮ ದೇಶದಲ್ಲಿದ್ದಾರೆ. ಹಾಗೆ ಪಾರ್ಸಿ ಜನಾಂಗ ಇವತ್ತು ನಮ್ಮ ದೇಶದಲ್ಲಿದೆ. ಅಂದ್ರೆ ಟಿಬೆಟಿಯನ್ ಸಮೂಹ, ಪಾರ್ಸಿ ಸಮೂಹ ಇವತ್ತು ತಮ್ಮ ನೆಲದಿಂದ ಉಚ್ಚಾಟಿತರಾಗಿದ್ದಾರೆ, ತಮ್ಮ ಸ್ವಾತಂತ್ರ್ಯ ಕಳ್ಕೊಂಡಿದ್ದಾರೆ. ಆದರೆ ಹಿಂದೂ ದೇಶ ಸ್ವತಂತ್ರವಾಗಿದೆ. ಹಾಗೇನೇ ಮೆಸೊಪೊಟೇಮಿಯಾ, ಬ್ಯಾಬಿಲೋನಿಯಾ, ರೋಮ್, ಗ್ರೀಸ್, ಈಜಿಪ್ಟ್ ಹೀಗೆಲ್ಲ ನಾವು ಪ್ರಾಚೀನ ನಾಗರಿಕತೆಗಳು ಅಂತ ಫಸ್ಟ್ ಇಯರ್ BA ನಲ್ಲಿ ನಮಗೆ ಪ್ರಾಚೀನ ಇತಿಹಾಸ ಕಲಿಸುವಾಗ ಏನು ಹೇಳ್ತಾರೆ, ಅದರಲ್ಲಿ ಸಿಂಧೂ ಬಯಲಿನ ನಾಗರಿಕತೆ ಅಥವಾ ಹಿಂದೂ ನಾಗರಿಕತೆ ಯಾವುದು ಭಾರತ ದೇಶದ ನಾಗರಿಕತೆ ಇದೆ ಅದೊಂದೇ ಇವತ್ತಿಗೂ ಕೂಡ ಜೀವಂತವಾಗಿರೋದು. ಉಳಿದ ಎಲ್ಲ ನಾಗರಿಕತೆಗಳು ಕೂಡ ರೂಪಾಂತರ ಆಗಿದೆ. ಕಾರಣ ಅನ್ಯ ಸಮಾಜಗಳ ಆಕ್ರಮಣ. ಆದರೆ ಆ ಎಲ್ಲ ಆಕ್ರಮಣಗಳು ಕೂಡ ಹಿಂದೂ ದೇಶದ ಮೇಲೂ ಕೂಡ ಹಾಗೇ ಇದೆ. ಇದರಲ್ಲೂ ಮುಖ್ಯವಾಗಿ ಎರಡು ರೀತಿಯ ಆಕ್ರಮಣಗಳನ್ನು ನಾವು ನೋಡ್ತೀವಿ. ಒಂದು ಭೌತಿಕ ಆಕ್ರಮಣ, ಇನ್ನೊಂದು ಭಾವುಕ ಆಕ್ರಮಣ. ಎಲ್ಲಿ ರಾಜಕೀಯ ಅಧಿಕಾರಕ್ಕಾಗಿ, ಭೌಗೋಳಿಕ
ಒಂದು ಆಕ್ರಮಣಕ್ಕಾಗಿ ಮತ್ತು ಸಂಪತ್ತಿನ ಒಂದು ಆಸೆಗಾಗಿ ನಡೆಯುವಂತಹ ಆಕ್ರಮಣಗಳೇನಿದೆ ಅದು ಭೌತಿಕ ಆಕ್ರಮಣಗಳು. ಒಂದು ರೀತಿ ಮನುಷ್ಯನ ದೌರ್ಬಲ್ಯದ ಪರಿಣಾಮ. ಜಗತ್ತಿರೋರ್ಗೂ ಅದಿರುತ್ತೆ ಅನ್ನೋ ರೀತಿಯಲ್ಲಿ ಸಮಾಜ ಒಪ್ಕೊಂಡ್ಬಿಟ್ಟಿದೆ. ಇವತ್ತಿಗೂ ಆ ರೀತಿ ಆಕ್ರಮಣಗಳು ನಡೀತಾನೆ ಇದೆ. ನಮ್ಮ ದೇಶದಲ್ಲೂ ರಾಜರುಗಳ ನಡುವೆ ಆ ರೀತಿ ನಡೀತಾನೆ ಇತ್ತು. ಆದ್ರೆ ಎಲ್ಲಿ ಭಾವುಕ ಆಕ್ರಮಣಗಳು, ಅಂದ್ರೆ ತನ್ನ ನಂಬಿಕೆಗಳನ್ನ, ತನ್ನ ಪೂಜಾ ಪದ್ಧತಿಗಳನ್ನ ಪ್ರಸಾರ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ನಡೆದಂತಹ ಆಕ್ರಮಣಗಳಾದಾಗ ಅಲ್ಲಿ ಆ ಪ್ರದೇಶದ ಸಮಾಜದ ರೂಪಾಂತರಗಳನ್ನ ನಾವು ನೋಡಿದ್ವಿ. ಹಾಗಾಗಿನೇ ಇವತ್ತು ಅನೇಕ ಪ್ರಾಚೀನ ನಾಗರಿಕತೆಗಳು ಇವತ್ತು ಇಲ್ಲ. ಆದ್ರೆ ಆ ಎಲ್ಲ ರೀತಿಯ ಆಕ್ರಮಣಗಳು ಹಿಂದೂ ದೇಶದ ಮೇಲೆ ಆದಾಗ್ಲೂ ಕೂಡ ಈ ದೇಶ ತನ್ನ ಸಂಸ್ಕೃತಿಯನ್ನ ಮತ್ತು ಸ್ವಾತಂತ್ರ್ಯವನ್ನ ಎರಡನ್ನೂ ಕೂಡ ಉಳಿಸ್ಕೊಂಡಿದೆ ಅನ್ನೋದು ನಾವು ಹೆಮ್ಮೆ ಪಡಬೇಕಾಗಿರುವಂತ ಸಂಗತಿ. ಜಗತ್ತಿನ ಇತಿಹಾಸದಲ್ಲೇನೇ ಇಷ್ಟು ದೀರ್ಘಕಾಲಿಕವಾಗಿ ಇಷ್ಟು ಜನ ಶತ್ರುಗಳ ಜೊತೆನಲ್ಲಿ, ಅಂದ್ರೆ ಅವಧಿ ಅಪಾರ, ಹಾಗೆ ಪ್ರಮಾಣವೂ ಕೂಡ ಮಹತ್ತರವಾದದ್ದು. ಅಂಥ ಒಂದು ಹೋರಾಟ ಈ ದೇಶದ ಸಮಾಜ, ಹಿಂದೂ ಸಮಾಜ ಸಾವಿರಾರು ವರ್ಷಗಳಿಂದ ನಡೆಸಿಕೊಂಡು ಬಂದಿದೆ. ಇದು ಭಾರತ ದೇಶದ ಹೆಮ್ಮೆಯ ಇತಿಹಾಸ. ನಿಜ, ಇತಿಹಾಸದಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ, ದೇಶಭಕ್ತರು ಇದ್ದಾರೆ, ದೇಶದ್ರೋಹಿಗಳು ಇದ್ದಾರೆ. ಕಿತ್ತೂರು ಚೆನ್ನಮ್ಮನಂಥ ಸ್ವಾತಂತ್ರ್ಯ ಪ್ರೇಮಿ ಮಹಿಳೆಯೂ ನಾವು ನೋಡ್ತೀವಿ. ಆಕೆಗೆ ಮೋಸ ಮಾಡದಂಥ ಮಲ್ಲಪ್ಪ ಶೆಟ್ಟಿ ಅಂತ ವ್ಯಕ್ತಿಗಳನ್ನು ನಾವು ನೋಡ್ತೀವಿ. ಎಲ್ಲರೂ ಇದ್ದಾರೆ ಇತಿಹಾಸದಲ್ಲಿ. ಅನೇಕ ಬಾರಿ ನಾವು ಸೋತಿರೋದು ಉಂಟು, ಉದ್ದಕ್ಕೂ ನಾವು ಗೆದ್ದುಕೊಂಡೇ ಬಂದಿದ್ದೀವಿ ಅಂತಿಲ್ಲ. ಆದ್ರೆ ನಮ್ಮ ಸಮಾಜ ಸೋತಿರೋ ಸಮಾಜ ಹೊರತು ಸತ್ತಿರೋ ಸಮಾಜ. ಮತ್ತೆ ನಾವು ಸುಧಾರಿಸ್ಕೊಂಡು ಎದ್ದು ನಿಂತ್ಕೊಂಡ್ವಿ. ಇವತ್ತು ಸೋತ್ವಿ, ನಾಳೆ ಗೆದ್ವಿ, ಇಲ್ಲಿ ಸೋತ್ವಿ, ಇನ್ನೆಲ್ಲೋ ಗೆದ್ವಿ. ಆದರೆ ಸಂಘರ್ಷವನ್ನ ನಿರಂತರವಾಗಿ ಮುಂದುವರಿಸ್ಕೊಂಡು ಬಂದ್ವಿ. ಇದು ಇವತ್ತಿನ ಪೀಳಿಗೆಗೆ ಅರ್ಥ ಮಾಡಿಸ್ಬೇಕಾಗಿರುವಂತ ವಿಚಾರ. ಭಾರತ ದೇಶದ ಮೂಲ ಸಮಾಜ, ಹಿಂದೂ ಸಮಾಜ, ಅದು ಉದ್ದಕ್ಕೂ ಕೂಡ ಸಂಘರ್ಷ ಮಾಡ್ಕೊಂಡು ಬಂದಿದೆ. ಭಾರತ ದೇಶದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸ ಅದು ಸಂಘರ್ಷದ ಇತಿಹಾಸ. ಅದರ ಪರಿಣಾಮವೇನೇ ಇವತ್ತು ಆಗಸ್ಟ್ 15 ನಾವು ಆಚರಣೆ ಮಾಡ್ತಾ ಇದ್ದೀವಿ. ಉದ್ದಕ್ಕೂ ಸೋತ್ಕೊಂಡೇ ಬಂದಿರೋದಾಗಿದ್ರೆ ಸ್ವಾತಂತ್ರ್ಯ ದಿನದ ಆಚರಣೆಗೆ ಅರ್ಥವೇ ಇರ್ತದೆ. 2500 ವರ್ಷಗಳ ಈ ಒಂದು ದೀರ್ಘ ಹೋರಾಟ ಏನಿದೆ, ಇದರಲ್ಲಿ ಕ್ರಿಸ್ತಪೂರ್ವ 6ನೇ ಶತಮಾನದಿಂದ ಕ್ರಿಸ್ತಶಕ 7ನೇ ಶತಮಾನದವರೆಗೆ 7 ಗುಂಪುಗಳ ಜನ ಆಕ್ರಮಣ ಮಾಡಿದ್ರು. ಅದಾದ್ಮೇಲೆ 7ನೇ ಶತಮಾನದಿಂದ 18ನೇ ಶತಮಾನದವರೆಗೆ ಅರಬ್ಬರ ಮುಖಾಂತರ, ಮುಸ್ಲಿಮರ ಮುಖಾಂತರ ಪ್ರಾರಂಭ ಆದಂತ ಆಕ್ರಮಣ, ಇಸ್ಲಾಮನ್ನ ಹರಡಬೇಕು ಅನ್ನೋ ಉದ್ದೇಶ, ಇಲ್ಲಿಯ ರಾಜಕೀಯ ಅಧಿಕಾರವನ್ನ ತಗೊಳ್ಬೇಕು ಎಲ್ಲ ಉದ್ದೇಶ ಇಟ್ಟುಕೊಂಡು ಅವರು ಪ್ರಯತ್ನ ಮಾಡಿದ್ರು. ಅವ್ರದ್ದು 8 ಗುಂಪುಗಳು ಇಲ್ಲಿ ಆಕ್ರಮಣ ನಡೆಸಿದ್ರು. 15ನೇ ಶತಮಾನದಿಂದ 1498ರಿಂದ 1961ನೇ ಇಸ್ವಿಯವರೆಗೆ ನಾವು ಯುರೋಪಿಯನ್ರ ಜೊತೆನಲ್ಲಿ ಹೋರಾಟ ಮಾಡಿದ್ವಿ. ಮೊದಲು ಬಂದಂತ 7 ಗುಂಪುಗಳಲ್ಲಿ ಮೊದಲನೆಯವರು ಈಜಿಪ್ಷಿಯನ್. ಅದಿನ್ನು ಪಠ್ಯಪುಸ್ತಕಗಳಲ್ಲಿ ನಾವು ನೋಡಕ್ಕೆ ಸಿಗ್ತಾ ಇಲ್ಲ ಅನ್ನೋದಾದ್ರೂ ಶ್ರೀರಾಮ್ ಸಾಠೆಯವರು ಆ ಒಂದು ವಿಷಯವನ್ನು ಉಲ್ಲೇಖ ಮಾಡ್ತಾರೆ. ಪರ್ಷಿಯನ್ರಿಗಿಂತ ಮುಂಚೆ ದಾಳಿ ಮಾಡಿದವರು ಈಜಿಪ್ಷಿಯನ್ರು ಕ್ರಿಸ್ತಪೂರ್ವ 6ನೇ ಶತಮಾನದ ಪ್ರಾರಂಭದಲ್ಲಿ. ಆನಂತರ ಪರ್ಷಿಯನ್ನರು, ಆಮೇಲೆ ಗ್ರೀಕರು, ಶಕರು, ಪಾರ್ಥಿಯನ್ನರು, ಕುಶಾನರು, ಆಮೇಲೆ ಹೂಣ. ನಂತರದ 2ನೇ ಒಂದು ಕಾಲದ ಭಾಗದಲ್ಲಿ ಅರಬ್ಬರು, ಆಫ್ಘನ್ನರು, ಖಿಲ್ಜಿಗಳು, ತೊಗಲಕರು, ಸಯ್ಯದ್ದರು, ಲೋದಿಗಳು, ಮೊಘಲರು ಮತ್ತು ಸೂರ್ ವಂಶಸ್ಥರು ಈ ದೇಶದ ಮೇಲೆ ದಾಳಿ ಮಾಡಿದ್ದಾರೆ. 3ನೆಯ ಭಾಗದಲ್ಲಿ ಪೋರ್ಚುಗೀಸರು, ನಂತರ ಡಚ್ಚರು, ಫ್ರೆಂಚರು ಮತ್ತು ಇಂಗ್ಲಿಷರ ವಿರುದ್ಧವಾಗಿ ನಾವು ಹೋರಾಟ ಮಾಡಬೇಕಾಗ್ತದೆ.
ಮೊದಲ 1300 ವರ್ಷಗಳಲ್ಲಿ ಆಕ್ರಮಣ ಮಾಡದಂತಹ ಗುಂಪುಗಳಿಗೆ ಭೌತಿಕ ಆಕ್ರಮಣದ ಉದ್ದೇಶ ಇತ್ತು. ಅಂದ್ರೆ ಅದು ರಾಜಕೀಯ, ಭೌಗೋಳಿಕ ಮತ್ತು ಆರ್ಥಿಕ ಆಕ್ರಮಣ. ನಂತರ ಬಂದಂಥ ಅರಬ್ ಮುಸ್ಲಿಮರು ಭೌತಿಕ ಆಕ್ರಮಣದ ಜೊತೆಗೇನೆ ತಮ್ಮ ರಿಲಿಜನ್ ಅನ್ನಲ್ಲಿ ಹರಡುವಂತಹ ಪ್ರಯತ್ನವನ್ನು ಮಾಡಿದ್ರು. ನಮಗೆ ಗೊತ್ತೇ ಇದೆ, ಕ್ರಿಶ್ಚಿಯನ್ರು ಮತ್ತೆ ಮುಸ್ಲಿಮರು ಅವರು ತಮ್ಮ ಪೂಜಾ ಪದ್ಧತಿಯನ್ನ ಪ್ರಚಾರ ಮಾಡೋದರಲ್ಲಿ ಅವರು ಅದರಲ್ಲಿ ಶ್ರದ್ಧೆಯನ್ನ ತಾಳ್ತಾರೆ. ಇದರ ಪರಿಣಾಮವಾಗಿ ಇಲ್ಲಿ ರಿಲಿಜನ್ ಅನ್ನ ಹರಡುವಂತಹ ಪ್ರಯತ್ನವೂ ನಡೀತು. ಆನಂತರ ಯುರೋಪಿಯನ್ರ ಆಕ್ರಮಣದಲ್ಲಿ ನಾವು ಭೌತಿಕ ಆಕ್ರಮಣದ ಜೊತೆಗೆ ರಿಲಿಜನ್ನಿನ ಪ್ರಸಾರದ ಜೊತೆಗೆ ಈ ದೇಶದ ಜೀವನ ಪದ್ಧತಿಯನ್ನೇ ಬದಲಾವಣೆ ಮಾಡುವಂತಹ ಪ್ರಯತ್ನವನ್ನು ಕೂಡ ಇಂಗ್ಲಿಷರ ಆಳ್ವಿಕೆಯಲ್ಲಿ ನಾವು ನೋಡ್ತೀವಿ. ಸೊ ಹೀಗೆ ಈ ಒಂದು ದೀರ್ಘಕಾಲಿಕವಾದಂತಹ ಒಂದು ನಾನಾ ಮುಖಗಳ ಸಂಘರ್ಷ ಏನಿದೆ, ಇದು ಈ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಬೇಕಾಗಿರುವಂತಹ ಒಂದು ಸಂಗತಿಯಾಗಿದೆ. ಅನೇಕ ಪರಾಕ್ರಮದ ಪ್ರಸಂಗಗಳು, ಮಹಾ ವೀರರು, ತ್ಯಾಗ, ಬಲಿದಾನಗಳು ಈ ಸಂದರ್ಭದಲ್ಲಿ ನಡೆದಿರೋದು ನಮಗೆ ಗೊತ್ತಿದೆ. ಪರ್ಷಿಯನ್ನರ ದೊರೆ ಸೈರಸ್ ಈ ದೇಶದ ಮೇಲೆ ಆಕ್ರಮಣ ಮಾಡಿದಾಗ ಕೇವಲ 7 ಜನ ಸೈನಿಕರ ಜೊತೆನಲ್ಲಿ ಅವನು ವಾಪಸ್ ಹೋಗೋದಿಕ್ಕೆ ಸಾಧ್ಯ ಆಯಿತು. ಅವನಿಗಿಂತ ಮುಂಚೆ ಬಂದಂಥ ಪರ್ಷಿಯಾದ ರಾಣಿ, ಆಕೆ 20 ಜನ ಸೈನಿಕರನ್ನ ಮಾತ್ರ ಉಳಿಸ್ಕೊಂಡು ವಾಪಸ್ ಹೋಗೋದಕ್ಕೆ ಸಾಧ್ಯ ಆಯಿತು ಅನ್ನುವಂಥ ವಿಷಯ ನಾವು ನೋಡಿ. ಜಗತ್ತನ್ನೇ ಗೆಲ್ಲಬೇಕು ಅಂತ ಬಂದಂತಹ ಅಲೆಕ್ಸಾಂಡರ್ ತಟಪ್ರದೇಶದ ಜನ, ರಾವಿ ನದಿಯ ತಟದಲ್ಲಿದ್ದಂಥ ಪೂರ್ವ ತಟದಲ್ಲಿದ್ದಂಥ ತಟಪ್ರದೇಶದ ಜನ ಮಾಡದಂಥ ಹೋರಾಟವನ್ನು ನೋಡಿ ಕೊನೆಗೆ ಅವನ ಸೈನಿಕರ ಮನೋಬಲ ನಾಶ ಆಗಿ ಅಲೆಕ್ಸಾಂಡರ್ ವಾಪಸ್ ಹೋಗ್ಬೇಕಾಗುವಂತ ಸಂದರ್ಭ ಬಂತು. ಅಶೋಕನ ಆಕ್ರಮಣದಿಂದ ಕಳಿಂಗ ನಾಶ ಆಗಿದ್ರು ಕೂಡ ನಂತರ ಬಂದಂಥ ಖಾರವೇಲ ಕಳಿಂಗವನ್ನ ಮತ್ತೆ ವಿಸ್ತಾರ ಮಾಡ್ತಾ ಗ್ರೀಕರ ಆಕ್ರಮಣವನ್ನು ಕೂಡ ಹಿಮ್ಮೆಟ್ಟಿಸಿದಂಥ ಮಹಾಶೂರ ಖಾರವೇಲ. ಹಾಗೆ ಹೂಣರ ವಿರುದ್ಧ ಗುಪ್ತರು, ವರ್ಧನರು ಹೋರಾಟ ಮಾಡಿದ್ರು. ಕೊನೆಗೆ ಚಾಲುಕ್ಯ, ಪುಲಿಕೇಶಿ ಮತ್ತು ಹರ್ಷವರ್ಧನನ ಆಳ್ವಿಕೆ ನಮ್ಮ ದೇಶದಲ್ಲಿ ನಡೀತಾ ಇದ್ದಂಥ 7ನೇ ಶತಮಾನದ ಪೂರ್ವಾರ್ಧದ ಭಾಗಕ್ಕೆ ಅಳೆದು ಉಳಿದಂಥ ಎಲ್ಲ ಗ್ರೀಕರು, ಶಕರು, ಹೂಣರು ಅವರೆಲ್ಲರೂ ಕೂಡ ರಾಜಸ್ಥಾನದ ಅರ್ಬುದ ಪರ್ವತದಲ್ಲಿ ನಡೆದಂಥ ಒಂದು ಯಜ್ಞದಲ್ಲಿ ಅವರೆಲ್ಲರೂ ಹಿಂದೂ ಜೀವನ ಪದ್ಧತಿಯನ್ನ ಸ್ವೀಕಾರ ಮಾಡಿದ್ರು ಅನ್ನುವಂಥ ಮಾತನ್ನ ಕರ್ನಲ್ ಟಾಡ್, ರಾಜಸ್ಥಾನದ ಇತಿಹಾಸವನ್ನು ರಚನೆ ಮಾಡಿದಂಥ ಲಂಡನ್ ಮೂಲದ ಸೇನಾಧಿಕಾರಿ, ಆತ ಬರೆದಿದ್ದಾನೆ ಅನ್ನೋದನ್ನ ವಿದ್ವಾಂಸರು ಉಲ್ಲೇಖ ಮಾಡಿದ್ದಾರೆ. ಆ ನಂತರ ನಡೆದಂಥ ಅರಬ್ ಪ್ರಾರಂಭಿಕ ಆಕ್ರಮಣದಲ್ಲೂ ಕೂಡ ಉದ್ದಕ್ಕುವೇ 1000 ವರ್ಷಗಳ ಕಾಲ. ಹಾಗೆ ನೋಡಿದ್ರೆ ಅರಬ್ಬರು ಪೂರ್ವ ಪಶ್ಚಿಮ ಎರಡೂ ಕಡೆ ಹೋದರು. ಪಶ್ಚಿಮದಲ್ಲಿ ಮೆಕ್ಕಾದಿಂದ ಮೊರಾಕೋವರೆಗೆ ತಲುಪೋದಿಕ್ಕೆ ಅರಬ್ನ ಇಸ್ಲಾಮಿ ಸೇನೆಗೆ 72 ವರ್ಷ ಸಾಕಾಯಿತು. 709ರಲ್ಲಿ ಮೊರಾಕೋ ಅರಬ್ಬರ ವಶವಾಯಿತು. ಆದರೆ ಪೂರ್ವದಲ್ಲಿ 637ರಲ್ಲಿ ಮುಂಬೈ ಮೇಲೆ ಅರಬ್ಬರ ಮೊದಲ ದಾಳಿ ಆಯಿತು ಅನ್ನೋದನ್ನ ಡಾಕ್ಟರ್ ಸೂರ್ಯನಾಥ್ ಕಾಮತ್ ಅವರು ನಮ್ಮ ಕರ್ನಾಟಕದ ಸಂಕ್ಷಿಪ್ತ ಇತಿಹಾಸ ಅನ್ನೋ ಗ್ರಂಥದಲ್ಲಿ ಉಲ್ಲೇಖ ಮಾಡ್ತಾರೆ. ಚಾಲುಕ್ಯ ಪುಲಿಕೇಶಿಯ ಸೈನಿಕರಿಂದಾಗಿ ಅವರು ಹಿಮ್ಮೆಟ್ಟಿದ್ರು. 637ರಲ್ಲಿ ಅವರು ಈ ದೇಶಕ್ಕೆ ಆಕ್ರಮಣವನ್ನ ಮೊದಲ ಬಾರಿ ನಡೆಸಿದ್ರು ಕೂಡ ಅವರು ದಿಲ್ಲಿಯನ್ನ ಪ್ರವೇಶ ಮಾಡೋ ಹೊತ್ತಿಗೆ, ಅಂದ್ರೆ ಮಹಮ್ಮದ್ ಗೋರಿಗೆ 1192ನೇ ಇಸ್ವಿನಲ್ಲಿ ಏನೊಂದು ದಿಲ್ಲಿ ತರೈ ಯುದ್ಧದಲ್ಲಿ ವಿಜಯ ಸಿಕ್ತು, ಆವಾಗ ದಿಲ್ಲಿ ಅವ್ರ ಕೈಗೆ ಹೋಯ್ತು. ಹೀಗೆ 550 ವರ್ಷ ನಮ್ಮ ದೇಶದ ಒಳಗಡೆ ಬರೋದಿಕ್ಕೇನೆ ಅವರಿಗೆ ಬೇಕಾಯ್ತು. ಈ 550 ವರ್ಷದಲ್ಲೂ ಕೂಡ ಮಹಮ್ಮದ್ ಬಿನ್ ಕಾಸಿಂನ ನಂತರ ಒಳಗಡೆಗೆ ಬಂದಂತಹ ಪ್ರಬಲ ಆಕ್ರಮಣಕಾರಿ ಅಂದ್ರೆ ಮಹಮ್ಮದ್ ಗಜ್ನಿ. ಮಹಮ್ಮದ್ ಬಿನ್ ಕಾಸಿಂ ಹೋಗಿದ್ದು 712ರಲ್ಲಿ, ಗಜ್ನಿ ಬಂದಿದ್ದು 998ರಲ್ಲಿ ಅಂತ ನಮಗೆಲ್ಲ. ಅಂದ್ರೆ ನಡುವೆ ಸುಮಾರು 250 ವರ್ಷ ಯಾವುದೇ ಆಕ್ರಮಣಕಾರಿ ಒಳಗಡೆ ಬರೋದಿಕ್ಕೆ ಸಾಧ್ಯ ಆಗಲಿಲ್ಲ.
ಗಜ್ನಿಯ ನಂತರವೂ ಕೂಡ 150 ವರ್ಷ ಆದ್ಮೇಲೆನೆ ಗೋರಿ ಒಳಗಡೆ ಇದ್ದ. ಆ ನಂತರವೂ ಕೂಡ ಗೋರಿಯಿಂದ ಹಿಡಿದು ಔರಂಗಜೇಬನವರೆಗೆ ಆಕ್ರಮಣಕಾರಿಗಳ ಆಳ್ವಿಕೆಯ ಕಾಲದಲ್ಲಿ ಸುಮಾರು 400 ವರ್ಷಗಳ ಕಾಲ ಈ ದೇಶದ ಕೆಲವು ಭಾಗಗಳು ಸ್ವಾತಂತ್ರ್ಯವನ್ನು ಕಳ್ಕೊಂಡಿದ್ವು ಅನ್ನೋದು ನಿಜವಾದರೂ ಇಲ್ಲಿಯ ಸಮಾಜ ನಿರಂತರವಾಗಿ ಹೋರಾಟಗಳನ್ನು ನಡೆಸಿಕೊಂಡೇ ಬಂತು. ಕೇವಲ ರಾಜಸ್ಥಾನದ ಜನಗಳೇನೇ ಮೇವಾಡದ ಜನ ರಜಪೂತರು 8ನೇ ಶತಮಾನದಿಂದ 18ನೇ ಶತಮಾನದವರೆಗೂ ಕೂಡ ವಿದೇಶಿ ಶಕ್ತಿಗಳ ವಿರುದ್ಧ ಹೋರಾಟ ಮಾಡಿದ್ದಾರೆ. ಅದೇ ರೀತಿ ಅರ್ಜುನ ದೇವರಿಂದ ಪ್ರಾರಂಭ ಮಾಡಿ ರಾಜ ರಂಜಿತ್ ಸಿಂಗ್ನವರೆಗೆ ಪಂಜಾಬ್ನಲ್ಲಿ ಹೋರಾಟಗಳು ನಡೆಯಿತು. ವಿಜಯನಗರ ಸಾಮ್ರಾಜ್ಯವಂತೂ ಧರ್ಮ ಸಂಸ್ಕೃತಿಗಳ ಸಂರಕ್ಷಣೆಗಾಗಿ ಪ್ರಾರಂಭ ಆಗಿತ್ತು ಅನ್ನೋದನ್ನ ಎಲ್ಲ ವಿದ್ವಾಂಸರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ತಾಯಿ ಜೀಜಾಬಾಯಿಯ ಪ್ರೇರಣೆ ಮತ್ತು ವಿಜಯನಗರ ಸಾಮ್ರಾಜ್ಯದ ಪ್ರೇರಣೆಯಿಂದ ಛತ್ರಪತಿ ಶಿವಾಜಿ ಮಹಾರಾಜರು ಹಿಂದವಿ ಸ್ವರಾಜ್ಯ ಸ್ಥಾಪನೆಯಲ್ಲಿ ಯಶಸ್ವಿಗಳಾದರು. ಅವರ ನಂತರವೂ ಕೂಡ 1818ರವರೆಗೆ ಹಿಂದವಿ ಸ್ವರಾಜ್ಯ ಅದು ದಕ್ಷಿಣ ಭಾರತವನ್ನ ಪಶ್ಚಿಮ ಭಾರತವನ್ನ ರಕ್ಷಣೆ ಮಾಡಿದೆ. ಅಸ್ಸಾಮಿನ ಮೇಲೆ 1206ನೇ ಇಸ್ವಿಯಿಂದ 1675ನೇ ಇಸ್ವಿವರೆಗೆ ಸುಮಾರು 450 ವರ್ಷಗಳ ಕಾಲ 18 ದಾಳಿಗಳಾದರೂ ಕೂಡ ಎಲ್ಲ ದಾಳಿಗಳಲ್ಲಿ ಅಸ್ಸಾಮಿನ ಜನ ಅವರೇನೇ ಗೆಲುವನ್ನ ಪಡೆದಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಅಂದ್ರೆ 8ನೇ ಶತಮಾನದಿಂದ 18ನೇ ಶತಮಾನದ ಸಂದರ್ಭದಲ್ಲಿ ಕೇರಳ ಎಂದಿಗೂ ಕೂಡ ವಿದೇಶಿ ಆಳ್ವಿಕೆಗೆ ಹೋಗ್ಲಿ. ಹಾಗಾಗಿ ನಾ ಹೇಳಿದ್ದು ದೇಶದ ಕೆಲವು ಭಾಗಗಳು ಅಥವಾ ಹೆಚ್ಚಿನ ಭಾಗಗಳು, ಎಲ್ಲ ಭಾಗಗಳು ಅಲ್ಲ, ಹೆಚ್ಚಿನ ಭಾಗಗಳು ಸುಮಾರು 400 ವರ್ಷ 12ನೇ ಶತಮಾನದಿಂದ 18ನೇ ಶತಮಾನದ ಸಂದರ್ಭದಲ್ಲಿ ತಮ್ಮ ಸ್ವಾತಂತ್ರ್ಯವನ್ನು ಕಳ್ಕೊಂಡಿದ್ದಂತೂ ನಿಜ. ಆದರೆ ಸಂಘರ್ಷ ಮುಂದುವರಿತಾ ಬಂತು. ಅದರ ಪರಿಣಾಮವಾಗಿನೇ ಔರಂಗಜೇಬನ ನಂತರ 18 ಮತ್ತು 19ನೇ ಶತಮಾನದಲ್ಲಿ ವಾಯುವ್ಯದ ಭಾಗದಲ್ಲಿ ಸಿಖ್ ಶಕ್ತಿ, ಪಶ್ಚಿಮ ಮತ್ತು ದಕ್ಷಿಣದ ಭಾಗದಲ್ಲಿ ಮರಾಠ ಶಕ್ತಿ ಈ ದೇಶದಲ್ಲಿ ಮತ್ತೆ ಎದ್ದು ನಿಂತ್ಕೊಂಡಿತು. ಈಸ್ಟ್ ಇಂಡಿಯಾ ಕಂಪನಿ ಈ ದೇಶವನ್ನ ಪಡಿಬೇಕಾದ್ರೆ ಅವರು ಹೋರಾಟ ಮಾಡಬೇಕಾಗಿ ಬಂದಿದ್ದು ಮೊಘಲರ ಜೊತೆನಲ್ಲ. 1818ರಲ್ಲಿ ಮರಾಠರು ಸೋತ ಮೇಲೆ 1845ರಲ್ಲಿ ರಂಜಿತ್ ಸಿಂಗ್ನ ಮರಣ ಆದ ಮೇಲೆ ದೇಶದ ಹೆಚ್ಚಿನ ಭಾಗಗಳು ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆಗೆ ಬಂತು. ಸೊ ಹೀಗೆ ಎರಡನೆಯ ಒಂದು ಆಕ್ರಮಣದ ಭಾಗ ಏನಿದೆ ಆ ಸಂದರ್ಭದಲ್ಲಿ ಸುಮಾರು ಒಂದು 1100 ವರ್ಷಗಳ ಕಾಲ ಈ ದೇಶದಲ್ಲಿ ಹೋರಾಟಗಳು ನಡೆಯಿತು. ಹಾಗೆಯೇ ಮೂರನೇ ಭಾಗದಲ್ಲೂ ನಾವು ಯುರೋಪಿಯನ್ರ ಜೊತೆನಲ್ಲೂ ಹೋರಾಟ ಮಾಡ್ತಾ ಮಾಡ್ತಾ ಇಂಗ್ಲಿಷರ ವಿರುದ್ಧ 1857ಕ್ಕೆ ಮುಂಚೆನೇ ಸಾಕಷ್ಟು ಕ್ರಾಂತಿಗಳು ನಡೆದು ಅದರಲ್ಲಿ ಕಿತ್ತೂರು ಚೆನ್ನಮ್ಮನ, ಸಂಗೊಳ್ಳಿ ರಾಯಣ್ಣನ ಯುದ್ಧ ಪ್ರಯತ್ನಗಳು, ಹಾಗೇನೇ ಧೋಂಡಜಿ ವಾಗ್ 1800ನೇ ಇಸ್ವಿನಲ್ಲಿ ನಡೆಸಿದಂತಹ ಹೋರಾಟಗಳು ಇತ್ಯಾದಿ ಇತ್ಯಾದಿ ಇಡೀ ದೇಶದಲ್ಲಿ ಸಣ್ಣ ದೊಡ್ಡ ಪ್ರಮಾಣದಲ್ಲಿ ನಡೆದಂತಹ ಸ್ಥಾನಿಕ ಕ್ರಾಂತಿಗಳು ಅದರ ಅಂತಿಮ ಭಾಗವಾಗಿ 1857ರಲ್ಲಿ ಇಡೀ ದೇಶದಲ್ಲಿ ನಡೆದಂತಹ ಮಹಾಸಂಗ್ರಾಮ, ಇಡೀ ಜಗತ್ತಿನ ಇತಿಹಾಸದಲ್ಲೇ ಅತಿ ದೊಡ್ಡ ಕ್ರಾಂತಿ. ಸುಮಾರು 2 ವರ್ಷಗಳ ಕಾಲ ನಡೆದಂತಹ ಒಂದು ಹೋರಾಟ.